ವೆಲ್ಕಮ್ ಟು ವಿ3 ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಅಂಜಲ್ ಮೀನಿನ ಬಿರಿಯಾನಿ ಮಾಡಿ ತೋರಿಸ್ತೀನಿ. ಇವತ್ತು ಫಿಶ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಷ್ಟು ದೊಡ್ಡಗಿದೆ ಅಂಜಲು. ಇದು ಉಪ್ಪು ಎರಡು ಸೈಡಿಗೂ ಈ ಥರ ಹಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ಸೈಡಿಗೆ ಎತ್ತಿಡಿ. ಆಮೇಲೆ ಇದಕ್ಕೆ ಮ್ಯಾರಿನೇಟ್ ಮಾಡೋಣ. ಮಾಡಲಿಕ್ಕೆ ನೀರನ್ನು ಇಟ್ಟಿದ್ದೀನಿ. ಅಕ್ಕಿನ ಬಾಸುಮತಿ ಅಕ್ಕಿನ ತೊಳೆದು ನೆನೆ ಹಾಕಿ ಇಡ್ತಾಯಿದ್ದೀನಿ. ಬಿಸಿ ಆಗ್ತಾಯಿದೆ. ಇದಕ್ಕೆ ಒಂದೆರಡು ಚಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಬೇ ಲೀಫ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ. ಫಿಶ್ಗೆ ಮಸಾಲ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡಲಿಕ್ಕೆ ಇಲ್ಲಿ 2 ಚಮಚ ಆಗೋಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ 1 ಚಮಚ ಆಗೋಷ್ಟು ಜೀರಾ ಪೌಡರು. ಹಾಗೆ 2 ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು ಚಿಕ್ಕ ಚಮಚ ಹಾಗೆ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ದೊಡ್ಡ ಚಮಚ ಆದರೆ ಸ್ವಲ್ಪ ಕಮ್ಮಿ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಲಿಂಬೆ ರಸ ಅರ್ಧ ಕಡಿ ಹಾಕ್ತಾಯಿದ್ದೀನಿ. ತಕ್ಕಷ್ಟು ಉಪ್ಪು, ಅರಿಶಿಣ, ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಬರಲಿಕ್ಕೆ. ಇದನ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಸಾಲಾನ ರೆಡಿ ಮಾಡ್ಕೊಳ್ಬೇಕು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೇಕು. ಇವಾಗ ಮೀನನ್ನ ಒಂದೊಂದನ್ನೇ ಈ ಥರ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಬೇಕು. ಈ ಥರ ಎಲ್ಲ ಮೀನು ಮಾಡಿ ಇಟ್ಕೊಳ್ತೀನಿ. ಎಲ್ಲ ಮೀನು ಈ ಥರ ಮ್ಯಾರಿನೇಟ್ ಮಾಡಿ ಇಡಬೇಕು. ಒಂದು 10 ನಿಮಿಷ ಹೀಗೆ ಇಡಬೇಕು. ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಅನ್ನ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡೋಣ. ಇದನ್ನು ಬಸಿಬೇಕು. ಬೇ ಲೀಫು, ಏಲಕ್ಕಿ, ಲವಂಗ, ಸೋಂಪು, ಚಕ್ರ ಮೊಗ್ಗು, ಗರಂ ಮಸಾಲ, ಹೋಲ್ ಸ್ಪೈಸಸ್ ಎಲ್ಲ ಹಾಕಿ ಎರಡು ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಎರಡು ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಕಂದು ಬಣ್ಣ ಬರೋದು ಅಂತ ಫ್ರೈ ಮಾಡಬೇಕು. ಟೊಮೆಟೊನ ಹಾಕಬೇಕು. ಉದ್ದವಾಗಿ ಹೆಚ್ಚಿದಂಥ 2 ಟೊಮೆಟೊನ ಹಾಕ್ತಾಯಿದ್ದೀನಿ. ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿ. ಈ ಕಡೆ ಫ್ರೈ ಮಾಡೋಕ್ಕೆ ತವಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಮಸಾಲಾನ ಆ್ಯಡ್ ಮಾಡೋಣ. ಜೀರಾ ಒಂದು 10 ಚಮಚಷ್ಟು ಜೀರಾನ ಹಾಕೊಳ್ಳೋಣ. ಸ್ಪೂನಷ್ಟು ಗರಂ ಮಸಾಲ ಪೌಡರು, 2 ಸ್ಪೂನು
ಧನಿಯಾ ಪೌಡರು, ಚಿಲ್ಲಿ ಪೌಡರು, ಚಮಚ ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ, ಮೊಸರನ್ನ ಸೇರಿಸ್ತಾಯಿದ್ದೀನಿ, ಸ್ವಲ್ಪ ಫ್ರೈಡ್ ಓನಿಯನ್ ಹಾಕ್ತಾಯಿದ್ದೀನಿ, ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು ಈ ಥರ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಉಂಟಲ್ಲ ಒಂದು ಮೀನನ್ನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಹಾಕ್ತಾಯಿದ್ದೀನಿ. ಫಿಶ್ ಅಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಫಿಶನ್ನು ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಇದ್ರ ಮೇಲ್ಗಡೆ ರೈಸನ್ನು ಹಾಕಬೇಕು. ಇವಾಗ ಮತ್ತೆ ಮೀನನ್ನು ಈ ಥರ ಹುಸಿ ಮಾಡಿ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಇದೆ. ಮುಳ್ಳೆಲ್ಲ ತೆಗೆದುಬಿಡಿ. ಇವಾಗ ಇನ್ನೊಂದು ಮೀನನ್ನು ಇದೇ ಥರ ಇವಾಗ ಹುಸಿ ಮಾಡಿ ಅನ್ನದ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಇದು ತಿನ್ನುವಾಗ ಬಾಯಿಗೆಲ್ಲ ಸಿಗಬೇಕು, ತುಂಬ ಚೆನ್ನಾಗಿರುತ್ತೆ ಆವಾಗ ಫಿಶ್ ಬಿರಿಯಾನಿ. ಈ ಥರ ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಇದರ ಮೇಲ್ಗಡೆ ಇವಾಗ ಪುನಃ ರೈಸನ್ನು ಹಾಕ್ತೀನಿ. ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ಪುದೀನ ಸೊಪ್ಪನ್ನು ಹಾಕೋಣ. ಆಮೇಲೆ ಫ್ರೈಡ್ ಓನಿಯನ್ನ ಹಾಕ್ತಿದ್ದೀನಿ. ಇವಾಗ ಫ್ರೈನ ಈ ಥರ ಇಡಬೇಕು. ಸೂಪರಾದಂತಹ ಅಂಜಲ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ. ಇದರ ಮೇಲೆ ಈಗ ಪುನಃ ರೈಸ್ ಹಾಕ್ತಾಯಿದ್ದೀನಿ. ಈ ಥರ ರೈಸ್ನ ಹಾಕಬೇಕು. ಇವಾಗ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಸೂಪರಾದಂತಹ ಅಂಜಲ್ ಫಿಶ್ ಬಿರಿಯಾನಿ ರೆಡಿ ಆಯಿತು ನೋಡಿ. ಸೂಪರ್ ಆಗುತ್ತೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಹೀಗೆ ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.